ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಕ್ಕೆ ಗಿಡದ ಎಲೆಗಳಿದ್ದರೆ ಸಾಕು ನೋಡಿ, ನಿಮ್ಮ ಮನೆಯಲ್ಲಿರುವಂತಹ ಸಣ್ಣ ಸಣ್ಣ ಕೀಟನಾಶಕಗಳೆಲ್ಲ ಮಾಯವಾಗೋದಂತೂ ಗ್ಯಾರಂಟಿ. ಹಾಗಿದ್ರೆ ಬನ್ನಿ, ಈ ವಿಡಿಯೋದಲ್ಲಿ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತೇಳಿ. ಹಲ್ಲಿಗಳು ಪದೇ ಪದೇ ಮನೆಯಲ್ಲಿ ಹೆಚ್ಚಾಗ್ತಾ ಹೋದಂಗೆ ಇನ್ಫೆಕ್ಷನ್ಸ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಹಲ್ಲಿಗಳೇನಾದರೂ ಅಡುಗೆ ಮನೆಯಲ್ಲಿ ತುದಿಯಲ್ಲಿ ಇದ್ದುಬಿಟ್ರೆ ಯಾವಾಗಪ್ಪ ಮೇಲ್ಗಡೆ ಬೀಳುತ್ತೆ ಅನ್ನೋ ಭಯನೇ ಹೆಚ್ಚಾಗಿರುತ್ತೆ. ಅಡುಗೆಯಲ್ಲಿ ಬಿದ್ದುಬಿಟ್ರೂ ಕೂಡ ಭಯ ಬರುತ್ತೆ. ಏನು ಕೂಡ ಓಪನ್ ಮಾಡಿ ಇಡೋಕ್ಕಾಗೋದಿಲ್ಲ ಅಡುಗೆ ಮಾಡಿರುವಂಥ ಐಟಮ್ಗಳನ್ನು. ಈ ರೀತಿ ಇದ್ದಾಗ ಹಲ್ಲಿಗಳನ್ನು ಮನೆಯಿಂದ ಯಾವ ರೀತಿ ಓಡಿಸ್ಬೋದಂತ ಸುಲಭ ವಿಧಾನದಲ್ಲಿ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ಫಸ್ಟು ನಾನಿಲ್ಲಿ ಎಕ್ಕದ ಎಲೆಗಳನ್ನು ತೊಗೊಂಡಿದ್ದೀನಿ. ಎಕ್ಕದ ಎಲೆ ಏನಿರುತ್ತೆ ನೋಡಿ, ಬಿಳಿದಾಗಿರ್ಬೋದು ಅಥವಾ ಕಲರ್ದಲ್ಲಿ ಬರುತ್ತಲ್ವ, ಅದಾದರೂ ಪರವಾಗಿಲ್ಲ. ಎಕ್ಕದ ಎಲೆದ ಗಿಡಗಳು ಏನಿದ್ದಾವೆ ಅದನ್ನು ತೊಗೋಬೇಕಾಗುತ್ತೆ. ಇದನ್ನು ತೊಗೊಂಡ್ಬಿಟ್ಟು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದರಲ್ಲಿ ವಿಷಕಾರಿ ಅಂಶ ಏನಿದೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾನಿಲ್ಲಿ ಯಾವುದೇ ರೀತಿಯಾದಂಥ ಪಾತ್ರೆಗಳನ್ನು ಬಳಸ್ತಾ ಇಲ್ಲ. ಇದನ್ನು ನಾನು ಒಂದು ಕವರ್ನಲ್ಲಿ ಹಾಕಿ ಕುಟ್ಟಿ ಜಜ್ಜಿ ಇಟ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು ನೀವು ಯಾವುದಾದ್ರೂ ಪಾತ್ರೆಗಳಲ್ಲಿ ಅಥವಾ ಕಲ್ಲುಗಳಿಂದ ನೀವೇನಾದರೂ ಜಜ್ಜೋ ಹಾಗಿದ್ದರೆ ಅದನ್ನು ನೀಟಾಗಿ ತೊಳೆದು ಒಂದು ಕಡೆ ಇಟ್ಕೊಂಬಿಡಿ. ಇಲ್ಲ ಸಪ್ರೇಟಾಗಿ ಅದರದ್ದೇ ಆದಂಥ ಒಂದು ಪಾತ್ರೆಗಳನ್ನು ಸಪ್ರೇಟಾಗಿ ಇಟ್ಕೊಂಬಿಡಿ. ನೋಡಿ, ಇವಾಗ ನಾನು ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇವಾಗ ಕಟ್ ಮಾಡ್ಕೊತಾ ಇದ್ದೀನಲ್ವ, ಇದೇ ರೀತಿ ಜಜ್ಜಿ ಇಟ್ಕೊಂಡಿರುವಂತಹ ಈ ಒಂದು ಎಕ್ಕದ ಎಲೆ ಏನಿದೆ ಅದನ್ನು ಸೈಡಿಗೆ ಇಟ್ಕೋಬೇಕಾಗತ್ತೆ. ಈಗ ಇದನ್ನು ಒಂದು ಬೌಲಿಗೆ ತೊಗೊತಾ ಇದ್ದೀನಿ. ವೇಸ್ಟ್ ಆಗಿರುವಂಥ ಪ್ಲಾಸ್ಟಿಕ್ ಬೌಲ್ ಏನಿದೆ ಅದನ್ನು ತೊಗೊಳ್ಳಿ. ಇದಕ್ಕೆ ನೀರು ಹಾಕ್ತಾ ಇದ್ದೀನಿ ನೋಡಿ. ಈ ರೀತಿ ನೀರು ಹಾಕ್ಕೋಬೇಕಾಗುತ್ತೆ. ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಇದು ತುಂಬ ವಿಷಯಕಾರಿ. ಹಾಗಾಗಿ ಇದನ್ನು ನೀವು ಏನಾದರೂ ಬಳಸಬೇಕಾದ್ರೆ ನಿಮ್ಮ ಅಡುಗೆ ಮನೆಯಲ್ಲಿರುವಂಥ ಪಾತ್ರೆಗಳನ್ನು ಜಾಸ್ತಿ ಬಳಸೋಕ್ಕೆ ಹೋಗಬೇಡಿ. ನೋಡಿ, ಇವಾಗ ನಾನು ಇಲ್ಲಿ ಪ್ಲಾಸ್ಟಿಕ್ ಬೌಲ್ನ ತೊಗೊಂಡಿದ್ದೀನಿ. ಇದನ್ನು ಒಂದು 2 ಗಂಟೆಗಳ ಕಾಲ ಹಾಗೆ ಬಿಡಬೇಕಾಗುತ್ತೆ. ಅದರಲ್ಲಿರುವಂಥ ಕಲರ್ ಏನಿದೆ ನೋಡಿ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಇದನ್ನು ಹಾಗೆ ಬಿಡಬೇಕಾಗುತ್ತೆ. ನೋಡಿ, ಈಗ ರೆಡಿಯಾಗಿದೆ. ಇದನ್ನು ನಾವು ಏನು ಮಾಡ್ಬೋದಪ್ಪ ಅಂದರೆ ಒಂದು ಸ್ಪ್ರೇ ಬಾಟಲ್ನಲ್ಲಿ ಆ್ಯಡ್ ಮಾಡ್ಕೋಬೋದು. ಇದರಿಂದ ಬರೀ ಹಲ್ಲಿ ಅಷ್ಟೇ ಅಲ್ಲ, ಜಿರಳೆಗಳು ಕೂಡ ಆಗಿರ್ಬೋದು. ಈ ಸಣ್ಣ ಸಣ್ಣ ಜಿರಳೆಗಳೆಲ್ಲ ಸಿಂಕ್ ಹತ್ರ ಎಲ್ಲ ಜಾಸ್ತಿ ಆಗಿಬಿಟ್ಟಿರುತ್ತೆ. ಹಾಗೆ ಹಲ್ಲಿಗಳಿಗೆಲ್ಲ ಏನು ಮಾಡಬೇಕಪ್ಪ ಅಂತಂದರೆ ಈ ಬೌಲಲ್ಲಿರೋದನ್ನು ಒಂದು ಸ್ಪ್ರೇ ಬಾಟಲಲ್ಲಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಸ್ಪ್ರೇ ಮಾಡ್ಕೊತಾ ಹೋಗ್ಬಿಟ್ರೆ ಸಾಕಾಗುತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ಸುಲಭವಾದ ಕೆಲಸ ಅಂತಂದರೆ ನೀವು ಕೂಡ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಈಗ ಇದನ್ನು ನಾನು ನಿಮಗೆ ಈ ಜಿರಳೆಗಳಿಗೆ ಕೂಡ ಇದು ಒಂದು ಒಳ್ಳೆಯ ಮನೆಮದ್ದು ಅಂತ ಹೇಳಿದರೆ ಸುಳ್ಳಾಗೋದಿಲ್ಲ. ಸಿಂಕ್ ಹತ್ರ ಎಲ್ಲ ಜಿರಳೆಗಳು ಜಾಸ್ತಿ ಆಗಿರ್ತವೆ ಅಲ್ವಾ, ಆ ಜಾಗದಲ್ಲಿ ಕೂಡ ನೀವು ಇದನ್ನು ಸ್ಪ್ರೇ ಥರಾದ್ರೂ ಯೂಸ್ ಮಾಡ್ಬೋದು. ಇಲ್ಲ ಈ ನೀರನ್ನೇ ಸೀದಾ ತೊಗೊಂಡೋಗಿ ನೀವು ನಿಮ್ಮ ಸಿಂಕಿನ ಆಜು ಬಾಜು ಚಿಂಪಿಡಿಸಿದರೆ ಸಾಕಾಗುತ್ತೆ. ರಾತ್ರಿ ಸಮಯದಲ್ಲಿ ಇದನ್ನು ಹೆಚ್ಚಾಗಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಸೇಮ್ ಅದೇ ರೀತಿಯೇ ಇನ್ನೂ ಒಂದು ಗ್ಲಾಸ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಗ್ಲಾಸ್ನಲ್ಲಿ ಕೂಡ ಅಷ್ಟೇ ನಾನು ಇದನ್ನು ಸಿಂಕಿಗಾದರೂ ಹಾಕೋಬೋದು. ಇಲ್ಲ ಅಂತಂದರೆ ನಾನು ಅವಾಗ ಹೇಳಿದ ಹಾಗೆ ಇದನ್ನು ತೆಗೆದುಕೊಂಡ್ಬಿಟ್ಟು ಸ್ಪ್ರೇ ಬಾಟಲ್ನಲ್ಲಿ ಹಾಕಿಬಿಟ್ಟು ಇದನ್ನು ನೀವು ಗೋಡೆಯ ಮೇಲ್ಗಡೆ ಒಂದು ಸತಿ ಚಿಂಪಿಡಿಸಿದರೆ ಸಾಕಾಗುತ್ತೆ. ನೋಡಿ, ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ